ಕಾಲೇಜ್ ಟೂರ್ ಇವತ್ತಿನ ವಿಡಿಯೋ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಾಯಲ್ ಮೆಕ್. ನಮಸ್ಕಾರ ಗೈಸ್, ನಾನು ಹೇಳ್ದಂಗೆ ಪಕ್ಕಾ ಕ್ಯಾಂಪಸ್ ಟೂರ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟು ಪಾಲಿಟೆಕ್ನಿಕ್ಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ಫುಲ್ ಲಾಸ್ಟ್ ಡೆಡ್ ಎಂಡಲ್ಲಿರೋದು ಪಾಲಿಟೆಕ್ನಿಕ್ಕು. ಸೊ ಪಾಲಿಟೆಕ್ನಿಕ್ ಆದಮೇಲೆ ನಮಗೆ ಆಪೋಸಿಟಲ್ಲಿ ಗರ್ಲ್ಸ್ ಹಾಸ್ಟೆಲ್ ಬರುತ್ತೆ. ಗರ್ಲ್ಸ್ ಹಾಸ್ಟೆಲ್ ಆದಮೇಲೆ ಇಲ್ಲಿ ಪ್ಲೇ ಗ್ರೌಂಡ್ ಇದೆ, ಚಿಕ್ಕದು ಒಂದು ಪ್ಲೇ ಗ್ರೌಂಡು. ಗರ್ಲ್ಸ್ ಹಾಸ್ಟೆಲ್ ಪಕ್ಕದಲ್ಲೇ ಒಂದು ಪ್ಲೇ ಗ್ರೌಂಡ್ ಇದೆ. ಅದಾದಮೇಲೆ ನಮಗೆ ನೆಕ್ಸ್ಟ್ ಬರೋವಂಥದ್ದು ಇನ್ನೊಂದು ಮೈನ್ ಪ್ಲೇ ಗ್ರೌಂಡು. ಅದರಲ್ಲೇ ನಂತೆ ಆಲ್ಮೋಸ್ಟ್ ಆಲ್ ಕಾಂಪಿಟೇಷನ್ಸ್ ಎಲ್ಲನೂ ಮಾಡಿಸೋದು. ಏನೇ ಕಾಂಪಿಟೇಷನ್ ಇದ್ರೂ ಈ ಒಂದು ಪ್ಲೇ ಗ್ರೌಂಡಲ್ಲೇ ಮಾಡಿಸ್ತಾರೆ. ಆ್ಯಂಡ್ ಅಲ್ಲಿ ಯಾರಿಗೋ ಸ್ವಲ್ಪ ಜನ ಟ್ರೈನಿಂಗ್ ಕೊಡ್ತಿದ್ದಾರೆ. ಅವ್ರು ಸ್ಪೋರ್ಟ್ಸ್ ಅವರೇನೋ NCC ಅವರೇನೋ ಗೊತ್ತಿಲ್ಲ, ಬಟ್ ಅದೇ ರೌಂಡಿಂಗ್ ಆಗ್ತಿದ್ದಾರೆ. ಇವರು 6 o'clock ಮಾರ್ನಿಂಗೇ ಬಂದಿರ್ತಾರೆ ಗೈಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನೀವು ಅಲ್ಲಿ ನೋಡ್ತಿರ್ಬೋದು, ಅಲ್ಲೊಂದು ಸ್ಟೇಡಿಯಮ್ ಇದೆ. ಅಲ್ಲೇ ತಾನೇ ಎಲ್ಲ ನಡೆಯೋದು. ಹಾಂ, ಅಲ್ಲೇ ಎಲ್ಲ ನಡೆಯೋದು. ಹಿಂದ್ಗಡೆ ಹಂಗೆ ಒಂದು ವ್ಯೂ ನೋಡಿ, ನಂದಿ. ಓಕೆನಾ. ನೆಕ್ಸ್ಟು ಇದು ಬಂದು ಪ್ಲೇ ಗ್ರೌಂಡ್ ಆದಮೇಲೆ ಇದು ಇನ್ನೊಂದು ಚಿಕ್ಕದು ಪ್ಲೇ ಗ್ರೌಂಡು. ಹಾಗೆ ಲಾಸ್ಟ್ ಡೆಡ್ ಎಂಡಿಂದ ನಡ್ಕೊಂಡು ಬಂದರೆ ಇನ್ನು ಮುಂದೆಗಿದೆ ಅಲ್ಲಿ ಏರೋಸ್ಪೇಸ್ದ. ಇಲ್ಲಿ ಕ್ರಿಕೆಟ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲಿ ಅವರು ರೌಂಡಿಂಗ್ಸ್ ಆಗ್ತಿದ್ದಾರೆ. ಅಲ್ಲಿ ಮುಂದ್ಗಡೆ ಇನ್ನೊಂದು ಚಿಕ್ಕದು ಏನದು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಅಲ್ಲಿ ಇದು ಮಾಡಿದ್ದಾರೆ. ಅದಾದಮೇಲೆ ಇದು ಏರೋನಾಟಿಕ್ ಮತ್ತು ಏರೋಸ್ಪೇಸು. ಇದಕ್ಕೆ ಒಂದು ಸಪ್ರೇಟ್ ಬ್ಲಾಕ್ ಇದೆ. ಹೀಗೆ ಮುಂದೆ ಸೊ ಇದು ಏರೋನಾಟಿಕ್ ಏರೋಸ್ಪೇಸ್ ಬ್ಲಾಕ್ ಅಂತ. ನಾವೆಲ್ಲ ಬಂದಾಗ ಕನ್ಸ್ಟ್ರಕ್ಟ್ ಆಗಿತ್ತು, ಬಟ್ ಸ್ಟಿಲ್ ಸ್ವಲ್ಪ ವರ್ಕಿಂಗ್ ಇತ್ತು. ಆ್ಯಂಡ್ ಇದು ಹೇಳಿದ್ನಲ್ಲ ಕ್ರಿಕೆಟ್ದು ನೆಟ್ ಪ್ರಾಕ್ಟೀಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ವಾಲಿಬಾಲು ಮತ್ತು ಥ್ರೋಬಾಲ್ ಕೋರ್ಟು. ಇದು ನೋಡಿ ಇಲ್ಲೇ ಈ ಕೋರ್ಟ್ ಇದೆಯಲ್ಲ, ಈ ಕೋರ್ಟ್ ಆದಮೇಲೆ ಓಕೆ ಇದು ಮೈನ್ ನಮ್ಮದು NCC. ಇದು ಬಂದು 5th ಕಾರ್ ಬೆಟಾಲಿಯನ್ NCC ಬೆಂಗಳೂರು B ಗ್ರೂಪು. ನೆಕ್ಸ್ಟು ನಮಗಿಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ. ಅದಾದಮೇಲೆ ಇದು ಡಿಪಾರ್ಟ್ಮೆಂಟ್ ಆಫ್ MBA ಆ್ಯಂಡ್ ರಿಸರ್ಚ್ ಸೆಂಟರ್. ಓಕೆ, ಇದು MBAದು. ನೆಕ್ಸ್ಟು ಇನ್ನು ಸ್ಟ್ರೈಟಾಗಿ ಹೋದರೆ ಅಲ್ಲಿ ಮುಂದೆ ಹೋದರೆ ಅಲ್ಲಿರೋದು ಆಡಿಟೋರಿಯಂ. ಅದೇ ತಾನೇ ಸ್ಟ್ರೈಟ್ ಇರೋದು? ಹಾಂ, ಅಲ್ಲಿ ಸ್ಟ್ರೈಟಾಗಿದೆಯಲ್ಲ ಅದು ಆಡಿಟೋರಿಯಂ ಅಂತೆ. ಈ ಕಡೆ ಇರೋದು ಸ್ಪೋರ್ಟ್ಸ್ದು ಸ್ಟೇಡಿಯಮ್ಮು. ಆಡಿಟೋರಿಯಂ ಇನ್ನು ಒಳಗಡೆ MBA ಬ್ಲಾಕ್ ಹಿಂದೆ ಇರೋದು ಆಡಿಟೋರಿಯಮ್ಮು. ಓಕೆನಾ. ಇದು ಏರೋಸ್ಪೇಸ್ದು ಗೈಸ್ ಎಷ್ಟು ದೊಡ್ಡದಾಗೈತೆ ನೋಡಿ. ದೊಡ್ಡ ಬ್ಲಾಕ್ ಕಟ್ಬಿಟ್ಟವ್ರು ಏರೋಸ್ಪೇಸ್ಗೂ ಮತ್ತು ಏರೋನಾಟಿಕ್ಸ್ಗೂ. ನೆಕ್ಸ್ಟು ಅಲ್ಲಿನ್ನ ಒಂದು ಗ್ರೌಂಡ್ ಬರುತ್ತೆ. ಟೋಟಲಿ ಎಷ್ಟು ಗ್ರೌಂಡ್ಸ್ ಇರೋದು? 3ನಾ? 2 ಗ್ರೌಂಡ್ಸಾ? ದೊಡ್ಡದು ಗ್ರೌಂಡ್ಸು 2 ಇದೆ. ಬಾಸ್ಕೆಟ್ಬಾಲ್ ಕೋರ್ಟ್ ಒಂದಿದೆ. ಆಮೇಲೆ ಆ ಕಡೆ ಗರ್ಲ್ಸ್ ಹಾಸ್ಟೆಲ್ ಪಕ್ಕದಲ್ಲಿ ಇನ್ನೊಂದು ಗ್ರೌಂಡ್ ಬರುತ್ತೆ. ಇದು ಬಂದು ಯಾವ ಡಿಪಾರ್ಟ್ಮೆಂಟು? ಎಸ್, ಇದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ರಾಯಲ್ ಮೆಕ್ ಡಿಪಾರ್ಟ್ಮೆಂಟು. ಯಾರ್ಯಾರು ರಾಯಲ್ ಮೆಕ್ ಅವ್ರು ಇದ್ದೀರಾ, ವಿಡಿಯೋ ನೋಡ್ತಿದ್ದೀರಾ, ಕಮೆಂಟ್ ಹಾಕ್ರಪ್ಪ ರಾಯಲ್ ಮೆಕ್ ಅಂತ. ನೆಕ್ಸ್ಟು ಅದೇ ಈ ಕಡೆ ಎಲ್ಲ ಫುಲ್ಲು ಇಲ್ಲ ತಾನೇ ಏನಾದರೂ ಫೆಸ್ಟ್ ಆದರೆ ಮಾಡೋದು. ಹಾಂ, ಫೆಸ್ಟ್ ಏನಾದರೂ ಕಾಲೇಜಲ್ಲಿ ನಡೆದ್ರೆ ಅದನ್ನು ಈ ಒಂದು ಗ್ರೌಂಡಲ್ಲಿ ಮಾಡ್ತಾರೆ. ಐಲ್ ಶೋ ಯು ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಾಯಲ್ ಮೆಕ್. ನೆಕ್ಸ್ಟು ಇದು ನಮ್ಮ ಇನ್ನೊಂದು ಗ್ರೌಂಡು. ಆ ಕಡೆ ಎಲ್ಲ ಟ್ರಾನ್ಸ್ಪೋರ್ಟ್ದು ಇದಿರುತ್ತೆ, ವ್ಯಾನ್ ಎಲ್ಲನೂ ಅಲ್ಲಿ ಶೆಡ್ ಕೆಳಗಡೆ ನಿಲ್ಲಿಸಿರ್ತಾರೆ. ಆಯಿತಾ.
ತೋರಿಸ್ತೀನಿ ರೀ ಅಲ್ಲಿಂದ. ಅಲ್ಲಿ ಕಾಣಿಸ್ತಿರ್ಬೇಕು ಅಲ್ವಾ, ಆ ಕಡೆ ಸೈಡ್ ಕಾರ್ನರಲ್ಲಿ ನಿಲ್ಲಿಸಿದ್ದಾರೆ ಫುಲ್ ವ್ಯಾನ್ ಎಲ್ಲನೂ. ಈ ಗ್ರೌಂಡ್ ಜಾಸ್ತಿ ಯೂಸ್ ಮಾಡ್ತಾರಾ? ಈ ಒಂದು ಕೋರ್ಟ್ನ ಹ್ಯಾಂಡ್ಬಾಲಿಗೆ ಯೂಸ್ ಮಾಡ್ತಾರಂತೆ. ಆ್ಯಂಡ್ ಕಾಲೇಜಲ್ಲಿ ಫೆಸ್ಟ್ ಆದಾಗ ಎಲ್ಲನೂ ಇದೇ ಗ್ರೌಂಡೇ ಯೂಸ್ ಮಾಡೋದು. ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ದೆಲ್ಲ ಅಲ್ಲಿದೆ. ಅದು ಲಾಸ್ಟಲ್ಲಿ ಏನಿರೋದು ಅಲ್ಲಿ ಫುಲ್ ಡೆಡ್ ಎಂಡು. ಓ, ಅದು ಡಿಪಾರ್ಟ್ಮೆಂಟ್ ಥರ ಮಾಡಿರೋದಾ, ರೂಮ್ ಥರ? ಓಕೆ. ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದು ಟ್ರಾನ್ಸ್ಪೋರ್ಟೇಷನ್ದೇ ಅಂತ ಹೇಳ್ಬಿಟ್ಟು ಅವರು ವ್ಯಾನ್ ಡ್ರೈವರ್ಸ್ಗೆ ಎಲ್ಲ ಮಾಡಿರೋದಂತೆ. ನೈಸ್. ಹಾಂ, ಇಲ್ಲಿವರೆಗೂ ಎಲ್ಲ ನೋಡಿರ್ತೀರ ವೀಡಿಯೋದಲ್ಲಿ, ಬಿಕಾಸ್ ಇಲ್ಲಿವರೆಗೂ ಕಾಮನಾಗಿ ಬಂದಿರ್ತೀನಿ. ಬಟ್ ಡೆಡ್ ಆ್ಯಂಡ್ ಪಾಲಿಟೆಕ್ನಿಕ್ವರೆಗೂ ಹೋಗಿರಲಿಲ್ಲ ನಾನು. ಆ್ಯಂಡ್ ಆ್ಯಸ್ ಯೂಶ್ವಲ್ ಕ್ಯಾಂಟೀನ್ ಅಲ್ಲಿ ಕೆಫೆಟೇರಿಯಾ ಇದೆ ಚಿಕ್ಕದಾಗಿ, 3 ಕೆಫೆಟೇರಿಯಾ. ಅಲ್ಲೊಂದು ಇತ್ತಲ್ಲ, ಹಾಂ, ಅಲ್ಲಿ ಪಾಲಿಟೆಕ್ನಿಕ್ ಹತ್ರ ಒಂದು ಬರುತ್ತೆ, ನೆಕ್ಸ್ಟ್ ಇಲ್ಲೊಂದು ಬರುತ್ತೆ. ಆಮೇಲೆ ಇವಾಗ ಹೊಸ್ದದು ಇನ್ನೊಂದು IT ಬ್ಲಾಕ್ ಪಕ್ಕದಲ್ಲಿ ಓಪನ್ ಮಾಡಿದ್ದಾರೆ, ಅದೊಂದು. ಏನು ನಿಮ್ಮ ಕಾಲೇಜ್ ಬಗ್ಗೆ ಎನಿ ಕಮೆಂಟ್ಸ್? ಸೊ ಕ್ಯಾಂಪಸ್ಸು ಔಟರ್ಸಿಗೆ ಬಂದಾಗ ಖುಷಿ ಆಗುತ್ತೆ. ಚೆನ್ನಾಗಿದೆ ಕ್ಯಾಂಪಸ್, ದೊಡ್ಡದಾಗಿದೆ, ಫುಲ್ ಗ್ರೀನರಿ ಇದೆ, ಅದು ಇದು ಅಂತ. ಇಲ್ಲೇ ಓದ್ತಿರೋ ಸ್ಟೂಡೆಂಟ್ಸಿಗೆ ಅಫ್ಕೋರ್ಸ್ ಬೇಜಾರಾಗಿರುತ್ತೆ. ಅಷ್ಟು ದೂರ ಯಾರು ನಡ್ಕೊಂಡು ಹೋಗ್ತಾರೆ ಬಿಡು, ಅಲ್ಲೆಲ್ಲೋ ಕಾರ್ನರಲ್ಲಿ ಐತೆ, ಅಲ್ಲಿ ಗಂಟ ನಡ್ಕೊಂಡು ಹೋಗ್ಬೇಕು, ಹಂಗೆ ಹಿಂಗೆ ಅಂತ ಪಕ್ಕ ಈ ಕಾಲೇಜಲ್ಲಿ ಓದೋರಿಗೆ ಅನಿಸಿರುತ್ತೆ. ಅಂದರೆ ಅವ್ರವ್ರ ಕಾಲೇಜು ಅವ್ರವ್ರಿಗೆ ಓದೋದಕ್ಕೆ ಅಫ್ಕೋರ್ಸ್ ಬೇಜಾರಾಗೇ ಆಗಿರುತ್ತೆ. ಅವ್ರ ಕಾಲೇಜ್ ಅಂದರೆ ಯಾರಿಗೂ ಅವ್ರಿಗೆ ಇಷ್ಟನೇ ಇರೋದಿಲ್ಲ, ನಮ್ಗೆ ಇಷ್ಟ ಆಗುತ್ತೆ. ಸೇಮ್ ಹಂಗೆ ಎಲ್ಲ ಕಾಲೇಜವ್ರೂ. ಇದು ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್. ಆದರೆ ಇದರಲ್ಲಿ 2 ಬ್ಲಾಕ್ಸ್ ಏನೋ ಬರುತ್ತೆ. ಅದು ಈ ಒಂದು ಸಿವಿಲ್ ಇಂಜಿನಿಯರಿಂಗ್ದು ಒಂದು ಫ್ಲೋರ್ ಬಂದು ಲೈಬ್ರರಿ ಕೊಟ್ಟಿದ್ದಾರಂತೆ, ಇನ್ನೊಂದು ಫ್ಲೋರ್ ಬಂದು EC ಕೊಟ್ಟಿದ್ದಾರಂತೆ. ಆ್ಯಂಡ್ ಅಲ್ಲೇನೋ ವರ್ಕ್ ನಡೀತಿದೆ. ಏನು ಹೊಸ್ದಾಗಿ ಮಾಡ್ತಿರೋದು? ಓಕೆ ಗೈಸ್, ಹೊಸ್ದಾಗಿ ಮಾಡ್ತಿರೋದಂತೆ, ನಂಗೆ ಗೊತ್ತಿರಲಿಲ್ಲ. ಇನ್ನೂ ಓಪನ್ ಆಗಿಲ್ವಂತೆ, ಇನ್ನೂ ಇವಾಗ ನಡೀತಿರೋದು, ಅದು ಕನ್ಸ್ಟ್ರಕ್ಷನಲ್ಲಿದೆ, ಇನ್ನೂ ಹೊಸ್ದಾಗಿ ಮಾಡ್ತಿರೋದಂತೆ. ಆ್ಯಂಡ್ ಲೈಬ್ರರಿ ಡೈರೆಕ್ಟಾಗಿ ಇಲ್ಲಿಂದನೇ ಕಾಣಿಸುತ್ತೆ ನೋಡಿ ರೋಡು. ಹಾಂ, ಅರ್ಥ ಆಗಲಿಲ್ಲ. ಜೆರಾಕ್ಸಾ? ಓಕೆ ಓಕೆ, ಅದಕ್ಕೆ ಹೆಸರಿದೆಯಾ? ಗಿರಿ ಜೆರಾಕ್ಸ್ ಅಂತೆ ಗೈಸ್, ಅದು ಗಿರಿ ಜೆರಾಕ್ಸ್. ತೋರಿಸ್ತೀನಿ ರೀ. ಹಾಂ, ಇದು ಜೆರಾಕ್ಸ್ ಅಂಗಡಿ. ಬೆಳಗ್ಗೆ ಹೊತ್ತು ಫುಲ್ ತುಂಬ ಹೋಗ್ಬಿಟ್ಟಿರ್ತಾರೆ ಕಾಲೇಜ್ ಹುಡುಗರು. ಹಾಂ, ಅಸೈನ್ಮೆಂಟ್ಸ್ದೆಲ್ಲ ಇಲ್ಲೇ ತೊಗೊಳ್ಳೋದಾ? ಸೊ ಅಸೈನ್ಮೆಂಟ್ಸು, ಪ್ರಾಜೆಕ್ಟ್ ವರ್ಕ್ ರಿಲೇಟೆಡ್ಡು ಪ್ರತಿಯೊಂದು ಎಲ್ಲ ಇಲ್ಲೇ ತೊಗೊಳ್ಳೋದಂತೆ. ಸೊಸೈಟಿ ಇದೆ ಅದು, ಆ್ಯಕ್ಚುಲಿ ಕಾರ್ಪೊರೇಟಿವ್ ಸೊಸೈಟಿ, ಆ ಸೊಸೈಟಿಯಲ್ಲೇ ತೊಗೊತಾರಂತೆ. ಆ್ಯಂಡ್ ಇದು ನಮ್ಮ ಗ್ರಂಥಾಲಯ, ಲೈಬ್ರರಿ ಒಳಗಡೆ ನಮಗೆಲ್ಲ ಎಂಟ್ರಿ ಇಲ್ಲ ಬಿಡಿ ಗೈಸ್, ಇಲ್ಲಿಂದನೇ ಹಿಂಗೆ ನೋಡ್ಕೊಬಿಡೋಣ ಆಯಿತಾ. ಫ್ಯಾಕಲ್ಟೀಸ್ನ ಕೇಳಿದ್ರೆ ಪರ್ಮಿಷನ್ ಅಫ್ಕೋರ್ಸ್ ಕೊಡಿಸ್ತಾರೆ, ಬಟ್ ಬೇಡ, ಆಚೆಯಿಂದನೇ ಒಂದು ಲುಕ್ ಹಾಕೋಣ ಸಾಕು. ಒಳ್ಳೆ ಹುಡುಗರೆಲ್ಲ ಲೈಬ್ರರಿಗೆ ಹೋಗಲ್ಲ ಗೈಸ್, ಹೋಗಬಾರ್ದು. ಏನಂತೀರಾ ಅಲ್ವಾ? ಕಮೆಂಟ್ ಮಾಡಿ, ನಿಜನಾ ಅಲ್ವಾ ಅಂತ. ಆ್ಯಂಡ್ ಇದು ನಮ್ಮ 1986 ಬ್ಲಾಕ್, ಅಕಾಡೆಮಿಕ್ ಬ್ಲಾಕ್ ಅಂತ ಹೆಸರಿದೆ ಇದಕ್ಕೆ. ನಾನು ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದ್ದೆ. ಇನ್ ಬಿಟ್ವೀನು ವೀಡಿಯೋ ಕಟ್ ಆಗ್ತಾಯಿದ್ರೆ ನೀವು ತಪ್ಪಾಗಿ ತಿಳ್ಕೊಬೇಡ್ರಿ. ವೀಡಿಯೋ ಆಫ್ ಮಾಡಿಬಿಟ್ಟು ನನ್ನ ಕಸಿನ್ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾನೆ, ನಾನು ಅದನ್ನು ಫಾಲೋ ಮಾಡ್ತೀನಿ ಅಷ್ಟೇ. ಸೊ ಕಟ್ ಮಾಡಿ ಮಾಡ್ತಿದ್ದಾಳೆ, ಯಾಕೆ ವೀಡಿಯೋ ಕಟ್ ಆಗ್ತಿದೆ ಅಂತ ಅಂದ್ಕೋಬೇಡಿ. ಓಕೆ, ಈ ಬ್ಲಾಕ್ ಬಗ್ಗೆ ಮಾತಾಡಬೇಕು ಅಂದರೆ, ಇದೇನಂತೆ ಫಸ್ಟು ಕನ್ಸ್ಟ್ರಕ್ಟ್ ಆಗಿದ್ದು ಈ ಕಾಲೇಜಲ್ಲಿ, ಫಸ್ಟು ಬಿಲ್ಡಿಂಗ್ ಇದೇನಂತೆ. ಅದಕ್ಕೆ ಈ ಬಿಲ್ಡಿಂಗಿಗೆ 1986 ಅಂತ ಹೆಸರಿಟ್ಟಿದ್ದಾರೆ. ಆ್ಯಂಡ್ ಇದನ್ನು ಅಕಾಡೆಮಿಕ್ ಬ್ಲಾಕ್ ಅಂತ ಕರೀತಾರೆ. ಇಲ್ಲ, ಅಕಾಡೆಮಿಕ್ ಇದರಲ್ಲಿ EC ಮತ್ತು ಸಿವಿಲ್ ಡಿಪಾರ್ಟ್ಮೆಂಟ್ಸ್ ಇದೆ. ನಾನು ಕಮೆಂಟ್ ಸೆಷನಲ್ಲಿ ಕೇಳಿದೆ, ಅದಕ್ಕೇನೋ ಒಂದು ಬ್ಲಾಕ್ ಅಂತ ಕರೀತಾರೆ, ಏನು ಬ್ಲಾಕು ಅಂತ. ನಮಗೆ ಕೋರ್ಸ್ ಹೇಳ್ಕೊಡೋ ಸರ್ ಕಮೆಂಟ್ ಮಾಡಿದರು, ಅದನ್ನು 1986 ಅಕಾಡೆಮಿಕ್ ಬ್ಲಾಕ್ ಅಂತ ಕರೀತಾರೆ ಅಂತ ಹೇಳಿ. ನೆಕ್ಸ್ಟು ಇಲ್ಲೊಂದು ಪಾರ್ಕ್ ಇದೆ. ಏನು ಇದರ ರೀಸನ್ ಬಿಹೈಂಡ್? ಹಾಂ,
ಫೋಟೋಸು ವೀಡಿಯೋಸು ತಕ್ಕೊಳ್ಳೋದಕ್ಕೆ ಮಾಡಿರೋದಂತೆ ಗೈಸ್. ಇದು ಆ್ಯಕ್ಚುಲಿ ಇಲ್ಲೊಂದಿದೆ. ಇದೇನು ಸುದ್ದಿ ಇದೇನು ಹಾಂ ಪ್ರೈವೇಟು? ಯಾರ್ದು? ನಿಮ್ಮ ಎಷ್ಟೇ ಸೇಟಿ ಅವ್ರದ್ದಲ್ವಾ? ಗೊತ್ತಿಲ್ವಂತೆ ಗೈಸ್. ಮತ್ತು ಅದು ಜಿಂಕೆವನ ಎಲ್ಲಿರೋದು? ಯಾರೋ ಕಮೆಂಟಲ್ಲಿ ಹಾಕಿದ್ರು ಜಿಂಕೆವನ ಅಂತ. ಅದೆಲ್ಲ BCA BCom ಎಲ್ಲ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಎಲ್ಲ ಆ ಬ್ಲಾಕಲ್ಲಿದೆ. ಆಮೇಲೆ ಆ್ಯಸ್ ಯೂಶುವಲ್ ನಂದಿನಿ ಪಾರ್ಲರು ಎಲ್ಲ ವಿಡಿಯೋದಲ್ಲಿ ಬರ್ತಾ ಇರುತ್ತೆ. ಆಮೇಲೆ ಅದೇ IT ಬ್ಲಾಕು, ಆಮೇಲೆ ಇದು ಅಕಾಡೆಮಿಕ್ ಬ್ಲಾಕು, ಅದೇ ಗೈಸ್. ಸೊ ನೀವು ಕಮೆಂಟ್ ಹಾಕ್ಬೋದು, ಅಯ್ಯೋ ಅಕ್ಕ ನಮ್ಮ ಕಾಲೇಜಲ್ಲಿ ಏನೈತೆ ಅಂತ ಹೇಳ್ಬಿಟ್ಟು ನೀನು ಟೂರ್ ಮಾಡ್ತಿದ್ಯಾ, ಕಾಲೇಜ್ ಕ್ಯಾಂಪಸ್ ಎಲ್ಲ ಏನಕ್ಕೆ ತೋರಿಸ್ತಿದ್ಯಾ ಅಂತ. ನಿಮಗೆ ಬೋರ್ ಹೊಡೆದಿರುತ್ತೆ. ಬಟ್ ಆಚೆ ಇರೋರಿಗೆ, ಹೊಸ್ದಾಗಿ ಬರೋರಿಗೆ, ಹೊಸ್ದಾಗಿ ನೋಡೋರಿಗೆ ಅದೊಂಥರ ಚೆನ್ನಾಗಿದೆ, ದೊಡ್ಡದಾಗಿದೆ, ಗ್ರೀನರಿ ಇದೆ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟೇ. ನಂದಿನಿ ಪಾರ್ಲರ್ ಓಕೆನಾ. ನೆಕ್ಸ್ಟು IT ಬ್ಲಾಕು. ಬನ್ನಿ IT ಬ್ಲಾಕ್ ನಾನು ತೋರಿಸ್ತೀನಿ. ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಇದೆ ಇಲ್ಲಿ? AIML CS ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಗೈಸ್. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಸೈನ್ಸು, CSE, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು HRD ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್. ನೋಡಿದ್ರಾ? ಕಾಣಿಸ್ತಾ? ನೆಕ್ಸ್ಟ್ ಇದು ಆ್ಯಸ್ ಯೂಶುವಲ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಯಾವಾಗಲೂ ವೀಡಿಯೋಸ್ ಮಾಡಿ ಆಗ್ತಾ ಇದ್ದೆ, ಅದೇ ಬ್ಲಾಕು. ಆಮೇಲೆ ಇಲ್ಲಿ ಹೊಸ್ದಾಗೆ ಕೆಫೆಟೇರಿಯಾ ಓಪನ್ ಮಾಡಿದ್ದಾರೆ. ಇವತ್ತಿನ ವೀಡಿಯೋದಲ್ಲಿ ತುಂಬ ಸತಿ ತೋರಿಸಿದ್ದೀನಿ ಅದನ್ನ, ಕೆಫೆಟೇರಿಯಾ ಓಪನ್ ಆಗಿದೆ ಅಂತ. ಬಟ್ ಈ ವಿಡಿಯೋನ ಸಪ್ರೇಟಾಗಿ ಹಾಕ್ತೀನಿ. ಡೇ 6 ವೀಡಿಯೋ ಜೊತೆ ಕಂಬೈನ್ ಮಾಡಲ್ಲ, ಸಪ್ರೇಟಾಗಿ ಕ್ಯಾಂಪಸ್ ಟೂರ್ ಅಂತಲೇ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಟ್ ಜಾಸ್ತಿ ನಿಮಿಷ ಇರೋದಿಲ್ಲ ಇದು. ಜಾಸ್ತಿ ಕಂಟೆಂಟು ಅನ್ನೋದಕ್ಕಿಂತ ಜಸ್ಟ್ ತೋರಿಸಿದ್ದೀನಿ ಅಷ್ಟೇ. ಇಂಥ ಬ್ಲಾಕು ಇಂಥದ್ದು ಅಂತ ಹೇಳಿದ್ದೀನಿ ಅಷ್ಟೇ. ಇನ್ ಡೆಪ್ತಾಗಿ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ಹೊಸ್ದಾಗಿ ಓಪನ್ ಆಗಿದೆ, ಇವತ್ತೇ ಓಪನ್ ಆಗಿರೋದು. ಇಷ್ಟು ದಿವಸದಿಂದ ಓಪನ್ ಆಗಿರಲಿಲ್ಲ ಆ್ಯಕ್ಚುಲಿ, ಇವತ್ತೇ ಓಪನ್ ಆಗಿರೋದು. ಪಳ ಅಂತ ಇದೆ ಹೊಸ ಕೆಫೆ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಆಮೇಲೆ ಈ ಕಡೆ ಇದು ಬರುತ್ತೇನಪ್ಪ, ಪಾರ್ಕಿಂಗ್ ಏರಿಯಾ. ಇದು ಪಾರ್ಕಿಂಗ್ ಏರಿಯಾ, ಗಾಡಿಗಳೆಲ್ಲ ಪಾರ್ಕ್ ಮಾಡಿರ್ತಾರೆ ಇಲ್ಲಿ. ಆಮೇಲೆ ಆ ಕಡೆ ಕಾರ್ಗಳು ಪಾರ್ಕಿಂಗ್ ಇದೆ, ಅಲ್ಲಿ ನೋಡಿ, ಅಲ್ಲಿ ಕಾರೆಲ್ಲ ಪಾರ್ಕಿಂಗ್ ಇದೆ. ಆ್ಯಂಡ್ ಆ ಕಡೆನೂ ಪಾರ್ಕಿಂಗ್ ಸ್ಲಾಟ್ ಇದೆ. ಅದು ಟೀಚರ್ಸಿಗೆ ಮಾತ್ರ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಗೈಸ್, ಈ ಒಂದು ಜಾಗದಲ್ಲಿ ಇಂಥವರೇ ಬಂದು ಪಾರ್ಕ್ ಮಾಡಬೇಕು ಅಂತ. ಅಂದರೆ ಪ್ರಿನ್ಸಿಪಲ್ದಾಗಿದ್ದರೆ ಪ್ರಿನ್ಸಿಪಲ್ಲೇ ಪಾರ್ಕ್ ಮಾಡಬೇಕು, ಅಲ್ಲಿ HOD ಆಗಿದ್ದರೆ HOD ಪಾರ್ಕ್ ಮಾಡಬೇಕು. ಆ ಥರ ಸ್ಪೆಸಿಫೈ ಮಾಡಿಬಿಟ್ಟು ಆ ಸ್ಲಾಟ್ಸ್ನ ಅಲರ್ಟ್ ಮಾಡಿದ್ದಾರೆ. ಆ ಒಂದು ಸ್ಲಾಟಲ್ಲಿ ಬಂದು ಅವ್ರು ಪಾರ್ಕಿಂಗ್ ಮಾಡ್ತಾರೆ. ಇದೆಲ್ಲ ಸ್ಟೂಡೆಂಟ್ಸ್ದಂತೆ, ಇದೊಂದು ಸ್ಲಾಟ್ ಫುಲ್ ಇದೆಲ್ಲ ಸ್ಟೂಡೆಂಟ್ಸ್ದು. ಆಮೇಲೆ ಬಂದ್ವಿ ನೋಡಿ ಕಾಲೇಜ್ ಲಾಸ್ಟಿಗೆ. ಅಯ್ಯೋ ನೀವು ಅಂದ್ಕೊತಿರ್ಬೋದು, ಅಯ್ಯೋ ಇವರು ಫಸ್ಟಿಂದ ಮಾಡೋದು ಬಿಟ್ಬಿಟ್ಟು ಲಾಸ್ಟಿಂದ ಮಾಡ್ತವ್ರೆ ಅಂತ. ಫಸ್ಟಿಂದ ಎಲ್ಲರೂ ಮಾಡ್ತಾರೆ. ನಾನು ಏನದು ಯೂಶ್ವಲಿ ಈ ಮುಂದೆ ಎಲ್ಲ ಫುಲ್ ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ ತುಂಬ ಸತಿ. ಬಟ್ ಪಾಲಿಟೆಕ್ನಿಕ್ವರೆಗೂ ಯಾವಾಗಲೂ ಹೋಗಿರಲಿಲ್ಲ. ಸೊ ಅದಕ್ಕೆ ಪಾಲಿಟೆಕ್ನಿಕ್ಕಿಂದ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು. ಅದಕ್ಕೆ ಪಾಲಿಟೆಕ್ನಿಕ್ಕಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಅದಕ್ಕೂ ಕಮೆಂಟ್ ಮಾಡಬೇಡಿ, ಅಯ್ಯೋ ಅಕ್ಕ ನೀನು ಮುಂದೆಯಿಂದ ಸ್ಟಾರ್ಟ್ ಮಾಡೋದು ಬಿಟ್ಟು ಯಾಕಕ್ಕ ಹಿಂದೆಯಿಂದ ಬಂದಿದ್ಯಾ ಅಂತ ಹೇಳಿ. ಯಾಕೆಂದರೆ ಎಲ್ಲ ವೀಡಿಯೋಸಲ್ಲೂ ಸ್ಟಾರ್ಟಿಂಗ್ ಗ್ರೌಂಡ್ವರೆಗೂ ಆ್ಯಸ್ ಯೂಶ್ವಲ್ ನಾನು ಅಪ್ಲೋಡ್ ಮಾಡಿರ್ತೀನಿ. ಬಟ್ ಇಲ್ಲಿ ಪಾಲಿಟೆಕ್ನಿಕ್ಕಿಂದ ನಾನು ಅಪ್ಲೋಡ್ ಮಾಡಿರೋದಿಲ್ಲ. ಅದಕ್ಕೆ ಇವತ್ತು ಪಾಲಿಟೆಕ್ನಿಕ್ಕಿಂದ ಸ್ಟಾರ್ಟ್ ಮಾಡಿದೆ. ಪಾಲಿಟೆಕ್ನಿಕ್ ಹುಡುಗರು ಯಾರ್ಯಾರು ನೋಡ್ತಿದ್ದೀರಾ ಕಮೆಂಟ್ ಮಾಡ್ರಪ್ಪ, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಅಂಕಲ್ನ ಮಾತಾಡ್ಸ್ಕೊಂಡು ಹೋಗೋಣ ಇರ್ರಿ. ಆವಾಗಲೇ ಮಾತಾಡ್ಸಿದ್ದೀನಿ, ಬಟ್ ಈ ವಿಡಿಯೋದೆಲ್ಲ ಕ್ಲಿಪ್ ಆ್ಯಡ್ ಆಗೋಲ್ಲ. ಇದು ಕ್ಯಾಂಪಸ್ ಟೂರ್ ಕ್ಲಿಪ್ಪೆಲ್ಲ ಆ್ಯಡ್ ಆಗುತ್ತೆ. ಅಂಕಲ್ ಕ್ಯಾಂಪಸ್ ಟೂರು ಹೋಗ್ಬಿಟ್ಟು ಎಲ್ಲ ಫುಲ್ ಕಾಲೇಜೆಲ್ಲ ವೀಡಿಯೋ ಮಾಡ್ಕೊಬಂದೆ. ಹಾಂ, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಹೇಳಿ ಅಂಕಲ್ ಏನಾದರೂ. ಇದು ಬೇರೆ ವಿಡಿಯೋದಲ್ಲಿ ಬರುತ್ತೆ, ಆವಾಗಲೇ ಮಾತಾಡಿದ್ರಲ್ಲ ಅದು ಬೇರೆ ವಿಡಿಯೋ. ಇದು ಕ್ಯಾಂಪಸ್ ಟೂರ್ ಅಂದರೆ ಕಾಲೇಜ್ನೆಲ್ಲ ತೋರಿಸಿರ್ತೀನಿ, ಇಂಥ ಬ್ಲಾಕು ಇಂಥ ಜಾಗದಲ್ಲಿ ಐತೆ ಅಂತ. ಆ ವಿಡಿಯೋದಲ್ಲಿ ಇದು ಬರುತ್ತೆ. ಏನು ಹೇಳ್ತೀರಾ ಬೇರೆಯವ್ರು ನೋಡ್ತಿರೋರಿಗೆ?
ಓಕೆ ಗೈಸ್, ಫೈನಲಿ ಮಾತಾಡ್ಸಿದ್ವಿ ಸೆಕ್ಯೂರಿಟಿ ಅಂಕಲ್ನ ಮತ್ತು ಅಲ್ಲಿರೋರು ಇನ್ನೂ ಸ್ವಲ್ಪ ಜನ ಸೆಕ್ಯೂರಿಟೀಸ್ನೆಲ್ಲನೂ ಮಾತಾಡ್ಸಿದ್ವಿ. ಕೊನೆಗೆ ಬಾಯ್ ಹೇಳುವ ಸಮಯ. ಕ್ಯಾಂಪಸ್ ಟೂರ್ ನೋಡಿರ್ತೀರ ಆಯಿತಾ. ಇದೇ ನಮ್ಮ SJCIT ಕಾಲೇಜ್ ಚಿಕ್ಕಬಳ್ಳಾಪುರದಲ್ಲಿ. ಸ್ವಾಮೀಜಿ ಕಾಲೇಜ್ ಅಂತ ಫೇಮಸ್ ಇದು. ಏನೇನಿದೆ ಒಳಗಡೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಓಕೆನಾ, ಅಷ್ಟೇ ಗೈಸ್, ಇದೆ ಕಾಲೇಜ್ ಟೂರ್ ಇವತ್ತಿನ ವಿಡಿಯೋ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಪ್ರೀತಿ ತೋರಿಸಿ ಅಷ್ಟೇ. ಥ್ಯಾಂಕ್ ಯು.